ಮಂಡ್ಯ ಜಿಲ್ಲೆ ಜನರು ಯಾರು ಯಾವತ್ತೇ ಒಳ್ಳೆ ಕೆಲಸವನ್ನು ಮಾಡಿಕೊಟ್ರೆ ಯಾವತ್ತೂ ಮರೆಯಲ್ಲ ಅನ್ನೋದಕ್ಕೆ ಸಾಕ್ಷಿನೇ ಇವತ್ತಿನ ಗೌರವ ಸಮರ್ಪಣೆ ಕಾರ್ಯಕ್ರಮ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಏತ ನೀರಾವರಿಯ ಯೋಜನೆಯನ್ನು ಕೊಟ್ಟರು. ಇದು ಕೊಟ್ಟಿರುವಂಥ ಯೋಜನೆಯನ್ನು ಉದ್ಘಾಟನೆ ಮಾಡೋಂಥ ಸೌಭಾಗ್ಯ ನಂದಾಗಿತ್ತು. ನಾವು ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಮ್ಮ ಬಸವರಾಜ್ ಅವರು ನನ್ನ ಕರ್ಕೊಂಡು ಬಂದು ಇಲ್ಲಿ ಉದ್ಘಾಟನೆಯನ್ನು ಮಾಡಿಸಿದ್ರು. ಹಾಗಾಗಿ ಇವತ್ತು ಈ ಊರಿನ ಜೊತೆ ವಿಶೇಷ ಸಂಬಂಧ ನಂದು ಸಹ ಇರುವಂಥದ್ದಿದೆ. ಇವತ್ತು ಮರಿದೆ ಮತ್ತೊಮ್ಮೆ ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ನಾನು ಸಚಿವನಾಗಿ ಕೆಲಸ ಮಾಡಿದಂಥವ್ರು. ಬಸವರಾಜ ಬೊಮ್ಮಾಯಿ ಅವರ ಚಿಂತನೆಗಳು, ಅವರ ಕಾರ್ಯವೈಖರಿಗಳು ನೋಡಿದಾಗ ನಿಜಕ್ಕೂ ನಮಗೆಲ್ಲ ಬಹಳ ಪ್ರೇರೇಪಣೆ ಆಗುವಂಥದ್ದಾಗುತ್ತೆ. ಎಷ್ಟು ತಿಳ್ಕೊಂಡಿದ್ದಾರೆ ನಿಜಕ್ಕೂ ನೀವು ನೋಡಬೇಕು. ಒಬ್ಬ ರಾಜಕಾರಣಿ ಎಲ್ಲ ತಜ್ಞರಿಗಿಂತ ಯಾವುದೇ ಕ್ಷೇತ್ರ ಆಗಿರಲಿ, ಅದು ಶಿಕ್ಷಣ ಆಗಿರಲಿ, ವಿಜ್ಞಾನ ಆಗಿರಲಿ, ನೀರಾವರಿ ಆಗಿರಲಿ, ವ್ಯವಸಾಯದಲ್ಲಾಗಿರಲಿ, ನಗರ ನಿರ್ಮಾಣದಲ್ಲಾಗಿರಲಿ, ಯಾವುದೇ ಕ್ಷೇತ್ರದಲ್ಲಾಗಿರಲಿ ಭಾಳ ಚೆನ್ನಾಗಿ ತಿಳ್ಕೊಂಡು ಅಧ್ಯಯನವನ್ನು ಮಾಡಿ ಹಲವಾರು ವರ್ಷ ಅವ್ರ ತಂದೆಯವ್ರ ಕಾಲದಲ್ಲಿ ಸಾಮಾನ್ಯವಾಗಿ ಒಬ್ಬರು ರಾಜಕಾರಣಿ, ಒಬ್ಬರು ಮುಖ್ಯಮಂತ್ರಿ ಮಕ್ಕಳಂದಾಗ ಅಧಿಕಾರ ಹಾಗೆ ಬಂದಿರುವಂಥ ಅಧಿಕಾರದಲ್ಲಿ ಹೇಗಿದ್ರು ನಡೆದು ಹೋಗುತ್ತೆ, ನಾವು ಕಲೀಲಿಲ್ಲ ಅಂದ್ರೂ ನಡೆದು ಹೋಗುತ್ತೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಾರೆ. ಆದರೆ ಅವ್ರು ಆಗಲ್ಲ. ಚೆನ್ನಾಗಿ ಅಧ್ಯಯನವನ್ನು ಪ್ರತಿಯೊಂದು ವಿಚಾರದಲ್ಲೂ ನನಗೆ ಮೊದಲನೇ ಬಾರಿ ನಾನು ಸಚಿವನಾಗಿ ಕೆಲಸ ಮಾಡ್ತಿದ್ದವನು. ಇವರೆಲ್ಲ ಜ್ಞಾನ ಮತ್ತು ತಿಳುವಳಿಕೆಯನ್ನು ನೋಡಿದಾಗ ನಮ್ಗೆ ಭಾಳ ನಿಜಕ್ಕೂ ಪ್ರೇರೇಪಣೆ ಆಗೋದು. ಗುರುಗಳೇ, ಯಾವ ರೀತಿ ಪ್ರೇರೇಪಣೆ, ಒಬ್ಬ ಜವಾಬ್ದಾರಿತ್ವ ಒಬ್ಬ ನಾಯಕನ ಸ್ಥಾನದಲ್ಲಿರೋರು ಜನ ನಮ್ಮನ್ನ ಅಷ್ಟು ಪ್ರೀತಿಯಿಂದ ನೋಡ್ತಿರ್ತಾರೆ, ಅಷ್ಟು ನಂಬಿಕೆಯಿಂದ ನೋಡ್ತಿರ್ತಾರೆ. ಏನೆಲ್ಲ ಅಪೇಕ್ಷೆಗಳು ಇರ್ತದೆ, ಜನರು ಏನೆಲ್ಲ ಸುಧಾರಣೆಗಳನ್ನು ಆಗಬೇಕು, ಎಲ್ಲ ಕ್ಷೇತ್ರದಲ್ಲೂ ಬಹಳ ವೇಗದಲ್ಲಿ ಸುಧಾರಣೆಗಳನ್ನು ಆಗಬೇಕು ಅಂತ ಜನ ಬಯಸ್ತಾ ಇರ್ತಾರೆ. ಆ ಬಯಸಿದ ಪ್ರಕಾರದಲ್ಲಿ ನಾವು ವೇಗದಲ್ಲಿ ಸ್ಪಂದಿಸಬೇಕು ಅಂದರೆ ಸುಲಭ ಮಾತ್ರವಾಗಿರಲ್ಲ. ಹಾಗಾಗಿ ಆ ದಿಕ್ಕಿನಲ್ಲಿ ದಿಟ್ಟ ಹೆಜ್ಜೆಗಳನ್ನು ಇಡಬೇಕು ಅಂದರೆ ನಾವು ಸಾಕಷ್ಟು ತಿಳ್ಕೊಂಡು ಬದ್ಧರಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ದಿಕ್ಕಲ್ಲಿ ನನಗೆ ಹೆಗಲನ್ನು ಕೊಟ್ಟು, ನನಗೆ ಉತ್ತೇಜನವನ್ನು ಕೊಟ್ಟು, ಆಶೀರ್ವಾದವನ್ನು ಮಾಡಿ ನನಗೆ ಎಲ್ಲ ರೀತಿ ಸಹಕಾರವನ್ನು ಕೊಟ್ಟವರು ನನ್ನ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡಿದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿಯೂ ನಾನು ಹೃದಯಪೂರ್ವಕವಾಗಿ ಇವತ್ತಿನ ಈ ಗೌರವ ಸಮರ್ಪಣೆ ಲೇಟ್ ಆಗಿದ್ರು ಲೇಟೆಸ್ಟ್ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಯಾವತ್ತೂ ನಾವು ಮರೆಯಲ್ಲ ಈ ಸಂಬಂಧಗಳು. ಅದರಲ್ಲೂ ವಿಶೇಷವಾಗಿ ಇಬ್ಬರು ಪೂಜ್ಯ ಗುರುಗಳು, ಜಗದ್ಗುರುಗಳು, ಅವರು ಯಾವ ಥರ ನಮ್ಮ ಭಾಗದಲ್ಲಿ ಬರಬೇಕು ಅಂದರೆ ಬಹಳಷ್ಟು ನಾವು ಪ್ರಯತ್ನವನ್ನು ಮಾಡಿ ಅವ್ರನ್ನ ಕರ್ಕೊಂಡ್ಬರುವಂಥದ್ದಾಗುತ್ತೆ. ಯಾಕೆಂದರೆ ಎಲ್ಲ ಕಡೆ ಓಡಾಡಬೇಕು. ಇಡೀ ವಿಶ್ವ ವ್ಯಾಪ್ತಿಯಲ್ಲಿ ಅವರ ಒಂದು ಕಾರ್ಯಗಳು, ಸೇವೆಗಳು ಇಡೀ ವಿಶ್ವ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಮಾನವ ಕುಲಕ್ಕೆ ಅತಿ ಉತ್ತಮವಾಗಿರುವಂಥ ಶಿಕ್ಷಣ, ಆರೋಗ್ಯ, ಧರ್ಮ, ಸಂಸ್ಕೃತಿ ಎಲ್ಲವನ್ನು ಕೊಟ್ಟು ನಮ್ಮ ಬದುಕಿಗೆ ಶಕ್ತಿ ತುಂಬುತ್ತಿರುವಂಥದ್ದು. ಅಂಥದ್ರಲ್ಲಿ ವಿಶೇಷವಾಗಿ ಜಗದ್ಗುರುಗಳು ಶಿವರಾತ್ರಿ ಮಹಾಸ್ವಾಮಿಗಳಂತೂ ಇವತ್ತು ಇಡೀ ವಿಶ್ವ ವ್ಯಾಪ್ತಿಯಲ್ಲಿ ಭಾಳ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆ ನಮ್ಮ ನಾಡಿನಲ್ಲೂ ಅಷ್ಟೇ ಇವತ್ತು ಗುಣಮಟ್ಟದ ಶಿಕ್ಷಣ, ಇವತ್ತು ನಮ್ಮೇನಾರ ಭವಿಷ್ಯ ಉತ್ತಮವಾಗಿ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂದರೆ ಅವರ ಅಪಾರ ಕೊಡುಗೆ. ಅದೇ ದಾರಿಯಲ್ಲಿ ತಂತ್ರಜ್ಞಾನದಲ್ಲಿ ತುಂಬ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ IIT-ನಲ್ಲಿ ಏನಿವತ್ತು ಪದವಿಯನ್ನು ಪಡೆದು ಇವತ್ತು ಪೂಜ್ಯ ಗುರುಗಳು ನಿರ್ಮಲಾನಂದನಾಥ ಸ್ವಾಮಿಗಳಂತೂ ಕ್ಷಣ ನಿದ್ದೆನೂ ಮಾಡದೆ ಹಗಲು ರಾತ್ರಿ ಇವತ್ತು ಭಕ್ತರ ಶ್ರೇಯಸ್ಸಿಗಾಗಿ, ಜನರ ಶ್ರೇಯಸ್ಸಿಗಾಗಿಲೂ ಹಗಲು ಇರುಳು ದುಡಿತಿರುವಂಥವ್ರು ಪೂಜ್ಯ ಗುರುಗಳು. ಇವತ್ತು ಎಲ್ಲ ಗ್ರಾಮಗಳಲ್ಲಿ, ಹೋಬಳಿಗಳಲ್ಲಿ, ಎಲ್ಲ ಕಡೆ ಶಿಕ್ಷಣ ಸಂಸ್ಥೆಗಳು, ರೈತಪರ ಒಂದು ಸಂಘಟನೆಗಳನ್ನು, ಈ ರೀತಿ ಹಲವಾರು ವಿಚಾರದಲ್ಲಿ ಕೆಲಸಗಳನ್ನು ಮಾಡಿ ಯಾವುದೇ ಸಂದರ್ಭದಲ್ಲಿ ಯಾರಿಗೆ ಅನ್ಯಾಯ ಆದಾಗಲೂ ಸಹ ಸರ್ಕಾರಗಳಿಗೆ ಮನವರಿಕೆ ಮತ್ತು ತಿಳುವಳಿಕೆಯನ್ನು ಮಾಡಿ ಜನಪರವಾಗಿ ಕೆಲಸವನ್ನು ಮಾಡಬೇಕು ಅಂತ ಭಾಳ ಸ್ಪಷ್ಟ ಸಂದೇಶವನ್ನು ಕೊಡುವಂಥವ್ರು ಇಬ್ಬರು ಪೂಜ್ಯ ಗುರುಗಳು. ಹಾಗಾಗಿ ಇವತ್ತು ಅವರು ಬಂದಿರೋಂಥದ್ದು ನಮ್ಮೆಲ್ಲರ ಸೌಭಾಗ್ಯ, ನಿಮ್ಮೆಲ್ಲರ ಸೌಭಾಗ್ಯ. ಅದರಲ್ಲೂ ಬಸವರಾಜ ಬೊಮ್ಮಾಯಿಯವರ ಗೌರವ ಸಮರ್ಪಣೆ ಕಾರ್ಯಕ್ರಮಕ್ಕೆ ಅವ್ರು ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿಯವರು ಸಹ ನಾನು ಸಚಿವ ಸಂಪುಟದಲ್ಲಿದ್ದಾಗ ನಾನು ನೋಡ್ತಿದ್ದೆ, ಏನೇ ಪೂಜ್ಯ ಗುರುಗಳು ಯಾವುದೇ ರೀತಿಯಾದಂಥ ಸೂಚನೆಯನ್ನು ಕೊಟ್ಟರೆ ಈ ರೀತಿ ಕೆಲಸ ಆಗಬೇಕು, ಈ ರೀತಿ ನೀವು ಮಾಡಬೇಕು ಅಂದರೆ ತಕ್ಷಣ ಕೈಗೆತ್ಕೊಂಡು ಅವರೆಲ್ಲ ಸೂಚಿಸಿದಿಂದ ಪ್ರತಿಯೊಂದು ಕೆಲಸವನ್ನು ಮಾಡ್ತಿದ್ದಂಥವರೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ, ಅಂದಿನ ಮುಖ್ಯಮಂತ್ರಿಗಳಾದಂಥವರು ಬಸವರಾಜ ಬೊಮ್ಮಾಯಿ ಅವರು.
ಅವರ ಕೊಡುಗೆ ಅಪಾರ. ಅವರಿಗೆ 100 ಕಾಲ ಬಾಳಿ ಇನ್ನು ಎತ್ತರಕ್ಕೆ ಅವ್ರು ಬೆಳೀಲಿ. ಜನರ ಆಶೀರ್ವಾದ ಸದಾಕಾಲ ಇರ್ತದೆ. ನೀವು ಜನಪರವಾಗಿ ಏನು ಕೆಲಸವನ್ನು ಮಾಡಿದ್ದೀರಾ ಅದಕ್ಕೆ ಜನರ ಆಶೀರ್ವಾದ ಬೆಂಬಲ ಸದಾಕಾಲ ನಿಮಗಿರುತ್ತೆ ಅಂತ ಮತ್ತೊಮ್ಮೆ ಜನಪರವಾಗಿ ನಿಮಗೆ ಶುಭಾಶಯಗಳನ್ನು ಕೋರಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಮತ್ತೊಮ್ಮೆ ಆ ಭಗವಂತನಲ್ಲಿ ಮತ್ತು ಜನರ ಪರವಾಗಿ ನಿಮಗೆ ಶುಭಾಶಯಗಳನ್ನು ಕೋರ್ತೀನಿ. ನಮ್ಮ ಮಂಡ್ಯ ಜಿಲ್ಲೆ ಇನ್ನೂ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಆಗಿರೋ ಅಭಿವೃದ್ಧಿ ಕಮ್ಮಿನೇ. ಏನು ವೆಂಕಟೇಶ್ವರೇ, ಆಗಿರೋ ಕಮ್ಮಿನೇ. ಯಾವುದೋ ಗತಕಾಲದ ವೈಭವ ಹೇಳ್ಕೊಂಡು ಕತೆ ಹೇಳ್ಕೊಂಡೆ ಓಡಾಡ್ಕೊಂಡಿದ್ದೀವಿ. ಕತೆ ಹಿಡಿದು ಇದು ಇನ್ನೂ ಮುಂದಕ್ಕೆ ಸಾಕಬೇಕು. ಯಾಕೆಂದರೆ ಸಮೃದ್ಧಿಯನ್ನು ನೋಡಿದವ್ರು ನೀವೆಲ್ಲ. ನಿಮ್ಮ ಸಮೃದ್ಧಿಯನ್ನು ನೋಡಿ ನಾವು ಬೇರೆ ಬೇರೆ ಬಯಲುಸೀಮೆಯವರು ಏನಪ್ಪ ಚೆನ್ನಾಗಿ ಎಷ್ಟು ಚೆನ್ನಾಗಿದ್ದಾರೆ, ಮಂಡ್ಯ ಜಿಲ್ಲೆಯವರು ಇಷ್ಟು ಸಮೃದ್ಧಿಯನ್ನು ಕಂಡವ್ರೆ, ಎಲ್ಲ ಚೆನ್ನಾಗಿ ಬಾಳಿ ಬದುಕ್ತಿದ್ದಾರೆ ಅಂತ ಖುಷಿ ಪಡ್ತಿದ್ರು. ಏನು ವಿಜಯಲಕ್ಷ್ಮಮ್ಮ ಹೌದಲ್ವಾ? ನೀವು ನಾವೆಲ್ಲ ನಮ್ಮನ್ನೆಲ್ಲ ಬಯಲುಸೀಮೆಯವ್ರನ್ನೆಲ್ಲ ನೋಡಿ ಬಯಲುಸೀಮೆಯವರೆಲ್ಲ ಬಳಸ್ದಾನ ಕಷ್ಟದಲ್ಲಿದ್ದಂದ್ರೆ ಅವರ ಅರೆ ಇಲ್ಲಿಗೆ ಹೆಣ್ಣು ಕೊಟ್ಬಿಟ್ಟು ಅರಕೆರೆಗೆ ನಮ್ಮ ತಾಯಿಯವರು ಅರಕೆರೆ ಅಲ್ವಾ ನೋಡಿರೋಂಥದ್ದು. ಹಾಗಾಗಿ ಚೆನ್ನಾಗಿ ಆಗಬೇಕು. ಆತ್ಮೀಯರೇ, ಬರೀ ಭಾವನಾತ್ಮಕವಾಗಿದ್ದರೆ ಸಾಲಲ್ಲ, ನಾವು ಸಾಕಷ್ಟು ಆಲೋಚನೆ ಮಾಡಬೇಕು. ಸಮಾಧಾನದಿಂದ ನಮ್ಮ ಜಿಲ್ಲೆಗೆ ಏನಾಗಬೇಕು, ಮಂಡ್ಯ ಜಿಲ್ಲೆಗೇನು ಅಂತ ತಾವೆಲ್ಲ ನೀಲಿ ನಕ್ಷೆನ ತಯಾರು ಮಾಡಿ. ತುಂಬ ಬುದ್ಧಿಜೀವಿಗಳಿದ್ದಾರೆ, ಜಯಪ್ರಕಾಶ್ ಅಂತ ಬುದ್ಧಿಜೀವಿಗಳಿದ್ದಾರೆ, ರಾಮಕೃಷ್ಣ ಅಂತ ಹಲವಾರು ನಾಯಕರುಗಳಿದ್ದಾರೆ. ಇವರೆಲ್ಲರೂ ಸೇರಿ ನೀಲಿ ನಕ್ಷೆಯನ್ನು ತಯಾರು ಮಾಡಿ ಯಾವ ರೀತಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತ ನೀವೆಲ್ಲ ಆಲೋಚನೆ ಮಾಡಿ. ಖಂಡಿತ ನಾವು ಪಕ್ಷಾತೀತವಾಗಿ ಇವತ್ತು ಈ ಕಾರ್ಯಕ್ರಮ ನೋಡಿದಾಗಲೇ ನೀವು ಅನ್ಕೋಬೋದು, ನಾನು ಚೆಲುವರಾಯ ಸ್ವಾಮಿಣ್ಣನಿಗೂ ಮತ್ತು ನಮ್ಮ ರಮೇಶ್ ಬಾಬು ಅವ್ರಿಗೆ ನಾನು ಅಭಿನಂದಿಸ್ತೀನಿ. ಅವರು ಯಾರೋ BJP ಅವ್ರು ಬರ್ತಿದ್ದಾರೆ, ನಾವು ಯಾಕೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅವ್ರು ಯೋಚನೆ ಮಾಡಲಿಲ್ಲ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಒಳ್ಳೇದಾಗಬೇಕು, ಅದಕ್ಕೆ ಯಾರೇ ಬಂದರು ಯಾರೇ ಇದ್ದರು ಯಾರೇ ಒಳ್ಳೆ ಕೆಲಸ ಮಂಡ್ಯ ಜಿಲ್ಲೆಗೆ ಮಾಡಿದ್ರೆ ಅವ್ರ ಜೊತೆ ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿನೇ ಇವರಿಬ್ಬರು ನಾಯಕರು ಬಂದಿರೋದಕ್ಕೆ ಇದೇ ಸಾಕ್ಷಿಯಾಗಿದೆ. ಹಾಗಾಗಿ ನಾವು ಸಹ ಅಭಿವೃದ್ಧಿ ಅಂತ ಬಂದಾಗ ಯಾವ ಪಕ್ಷ ಯಾವ ವ್ಯಕ್ತಿ ಅಂತ ನಾವು ಯಾವತ್ತೂ ಯೋಚನೆ ಮಾಡಲ್ಲ. ನಮಗಿರೋದು ಒಂದೇ ಗುರಿ, ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿ ಯಾವ ತ್ಯಾಗಕ್ಕೂ ಯಾವ ಕೆಲಸಕ್ಕೂ ಯಾವ ಸವಾಲ್ಗೂ ನಾವು ತಯಾರಾಗಿ ಈ ದಿಕ್ಕಲ್ಲಿ ಕೆಲಸವನ್ನು ಮಾಡ್ತೀವಿ ಅಂತ. ಇಲ್ಲಪ್ಪ ನೀನೇ ಗಾಬರಿ ಆಗ್ಬೇಡಪ್ಪ, ನೀನೇನು ವಿರೋಧ ಮಾಡ, ಜನರ ಪರವಾಗಿ ಕೆಲಸ ಮಾಡೋಕ್ಕಷ್ಟೇ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಅಷ್ಟು. ಯಾಕೆಂದರೆ ಚುನಾಯಿತ ಪ್ರತಿನಿಧಿಗಳಾದಂಥವ್ರು ನಮ್ಮ ಬದ್ಧತೆ ಮತ್ತು ಜವಾಬ್ದಾರಿ ಇರ್ತದೆ. ನಿಮ್ಮ ಜೊತೆ ಇದ್ದು ನಿಮಗೆಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡ್ತೀವಿ ಅಂತ ಈ ವೇದಿಕೆಯನ್ನು ನನ್ನನ್ನು ಕರೆಸಿದ್ದೀರ. ಆಗ ಆ ವಿಶ್ವಾಸ, ಆ ಮಾತನ್ನು ಹೇಳಲಿಲ್ಲ ಅಂದ್ರೂ ನಮ್ಮಲ್ಲಿ ತಪ್ಪಾಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ನಿಮಗೆಲ್ಲ ಶುಭವನ್ನು ಕೊಡ್ತೀನಿ. ನಮಸ್ಕಾರ.